ಸುದೀರ್ಘಾವಧಿಯಿಂದ ಒಂದೇ ತಲೆಮಾರಿನ ರಾಜಕಾರಣಿಗಳು ರಾಜ್ಯ ಮತ್ತು ರಾಷ್ಟ್ರದ ಸಾರ್ವಜನಿಕ ಬದುಕನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಮತದಾರರ ಬುದ್ಧಿ ಮನಸ್ಸುಗಳನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಇಡೀ ಆಡಳಿತ ವ್ಯವಸ್ಥೆಯ ಎಲ್ಲ ಆಯಕಟ್ಟಿನ ಸ್ಥಾನಮಾನಗಳನ್ನ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಸಹಜವಾಗಿ ರಾಜ್ಯ ಮತ್ತು ರಾಷ್ಟ್ರದ ಮತದಾರರಲ್ಲೀಗ ಬದಲಾವಣೆಯ ತುಡಿತ ಆರಂಭವಾಗಿರಬಹುದು. ಪರಿವರ್ತನೆಯ ಬಯಕೆ ಮೊಳಕೆ ಹೊಡಿತಾ ಇರಬಹುದು. ಹಾಗದ್ ಮಾತ್ರಕ್ಕೆ ಎಲ್ಲವೂ ಬದಲಾಗಬೇಕು ಅಂತಿಲ್ಲ. ಎಲ್ಲಿ ಸ್ಥಿರತೆ, ಭದ್ರತೆ ಮತ್ತು ಖಚಿತತೆಯ ಲಕ್ಷಣಗಳಿವೆಯೋ ಅಂಥ ನಾಯಕತ್ವ, ಅಂಥ ಸಂಘಟನೆ ಮುಂದುವರಿಲಿ ಅನ್ನೋ ಬಯಕೆ. ಎಲ್ಲಿ ಅಸ್ಥಿರತೆ, ಅನಿಶ್ಚಿತತೆ, ಅರಾಜಕತೆ ಎದ್ದು ಕಾಣ್ತಾ ಇದೆಯೋ ಅಲ್ಲಿ ಬದಲಾವಣೆ ಆಗ್ಲಿ ಅನ್ನೋ ಬಯಕೆ ಸಹಜ. ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ 11ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವ್ರಿಗೂ ಕೂಡ ಈ ವರ್ಷ 75 ಆಗುತ್ತೆ. ಆದ್ರೆ ಯಾರು ಕೂಡ ಸದ್ಯಕ್ಕೆ ನರೇಂದ್ರ ಮೋದಿಯ ನಂತರ ಯಾರು ಅನ್ನೋ ಪ್ರಶ್ನೆ ಎತ್ತಾ ಇಲ್ಲ. ಬಹುಶಃ ಈ ಪ್ರಶ್ನೆಯನ್ನ ನರೇಂದ್ರ ಮೋದಿ ಅವರ ಇದುವರೆಗಿನ ಜಾಯಮಾನ ನೋಡಿದವ್ರಿಗೆ ಅನ್ಸುತ್ತೆ ಆ ಪ್ರಶ್ನೆಯನ್ನ ತಾವೇ ಒಂದ್ ದಿವಸ ತಮ್ಮ ಮನ್ ಕಿ ಬಾತ್ ನಲ್ಲಿ ಎತ್ಬಿಟ್ಟು ಅದಕ್ಕೆ ತಾವೇ ಉತ್ತರ ಹುಡುಕ್ಬಿಡ್ತಾರೆ ಅಂತ ಕಾಣುತ್ತೆ. ಅದು ನರೇಂದ್ರ ಮೋದಿ ಅವರ ಸಹಜ ಜಾಯಮಾನ. ನಿನ್ನೆ ಕಾಶ್ಮೀರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೋನಾಮಾರ್ಗ್ ಆ ಕಣಿವೆ ಮಾರ್ಗವನ್ನ ಉದ್ಘಾಟನೆ ಮಾಡಿದಾಗ ಅವರು ವ್ಯಕ್ತಪಡಿಸಿದ ಭಾವನೆ ಮತ್ತು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಅಲ್ಲಿನ ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರದ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾರ ಪ್ರತಿಸ್ಪಂದನ ಅವೆರಡೂ ಕೂಡ ಅತ್ಯಂತ ಆಶಾದಾಯಕವಾಗಿತ್ತು. ಭಾರತದ ಪ್ರಜಾಪ್ರಭುತ್ವದ ಅಂದ್ರೆ ಒಂದು ಒಕ್ಕೂಟ ರಾಜ್ಯ ವ್ಯವಸ್ಥೆಯಲ್ಲಿ ಎರಡು ವಿಭಿನ್ನ ಪಕ್ಷಗಳ ಒಬ್ಬ ಮುಖ್ಯಮಂತ್ರಿ, ಒಬ್ಬ ಪ್ರಧಾನಮಂತ್ರಿ ಹೇಗೆ ಪರಸ್ಪರ ಸದ್ಭಾವನೆ ಮತ್ತು ಸಾಮರಸ್ಯದಿಂದ ಒಂದು ರಾಜ್ಯದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬಹುದು. ಅಂದ್ರೆ ಮೋದಿ ಅವರ ಕನಸಿನ ಕೋಆಪರೇಟಿವ್ ಫೆಡರಲಿಸಂ, ಸಹಕಾರಿ ಸಂಘ ರಾಜ್ಯ ತತ್ವದ ಒಂದು ಪ್ರತ್ಯಕ್ಷ ನಿದರ್ಶನದಂತಿತ್ತು ನಿನ್ನೆ ಆ ಸೋನಮಾರ್ಗ್ ಕಣಿವೆ ಮಾರ್ಗದ 6.5 ಕಿಲೋಮೀಟರ್ ಕಣಿವೆ ಮಾರ್ಗದ ಉದ್ಘಾಟನಾ ಸಮಾರಂಭದ ದೃಶ್ಯಾವಳಿ. ಇದೇ ಬಹುತೇಕ ರಾಜ್ಯದಲ್ಲಿ ಇರಲಿ ಅಂತ ಮೋದಿ ಅವರು ಬಯಸಿದ್ರು. ಹೀಗೆ 11 ವರ್ಷಗಳ ಹಿಂದೆ 2014ರಲ್ಲಿ ಪ್ರಧಾನಮಂತ್ರಿಯಾಗಿ ಪ್ರಪ್ರಥಮ ಬಾರಿಗೆ ಲೋಕಸಭೆಯಲ್ಲಿ ತಮ್ಮ ಮೊದಲ ಭಾಷಣ ಮಾಡಿದಾಗ ಕೋಆಪರೇಟಿವ್ ಫೆಡರಲಿಸಂ ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದ್ರು. ರಾಜ್ಯಗಳ ನಡುವೆ ಒಂದು ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಂ ಇರಬೇಕು. ಸ್ಪರ್ಧಾತ್ಮಕ ಸಹಕಾರಿ ಸಂಘ ರಾಜ್ಯ ತತ್ವ ಅಲ್ಲಿ ಅನ್ವಯವಾಗಬೇಕು. ಅದೇ ರೀತಿ ರಾಜ್ಯಗಳು ಮತ್ತು ಕೇಂದ್ರಗಳ ನಡುವೆ ಒಂದು ಸ್ಪರ್ಧಾತ್ಮಕ ಸಂಘ ರಾಜ್ಯ ತತ್ವದ ಒಂದು ಸಂವೇದನೆಗಳು ಇರಬೇಕು ಅಂತ ಬಯಸಿದ್ರು. ಅಂದ್ರೆ ಜನಹಿತಾಸಕ್ತಿ ದೃಷ್ಟಿಯಿಂದ ರಾಜ್ಯ ಮತ್ತು ಇಡೀ ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಪರಸ್ಪರ ಸಹಬಾಳ್ವೆ, ಸಂವಾದ, ಸಮನ್ವಯತೆ, ವಿಚಾರ ವಿನಿಮಯ ಈ ರೀತಿ ಇದ್ರೆ ಭಾರತವನ್ನ ಪ್ರಗತಿ ಪಥದತ್ತ ಮುಂದೊಯ್ಯಬಹುದು ಅನ್ನೋ ಒಂದು ಆಶಯ ಅವರಲ್ಲಿತ್ತು. ಹಾಗಾಗ್ಲೇ ಇಲ್ಲ. ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತವೇ ಇದೆ, ಈಗಲೂ ಇದೆ, ಹಿಂದೆಯೂ ಇತ್ತು, ಕೆಲವು ಕಡೆ ಬದಲಾವಣೆ ಆಗಿದೆ. ಎಲ್ಲೆಲ್ಲಿ ತಮ್ಮದೇ ಪಕ್ಷದ ಆಡಳಿತವಿತ್ತೋ ಅಥವಾ ತಮ್ಮ ಮೈತ್ರಿಕೂಟದ ಆಡಳಿತವಿತ್ತೋ ಆ ಡಬಲ್ ಎಂಜಿನ್ ಸರ್ಕಾರ ಬಹುಶಃ ಉತ್ತರ ಪ್ರದೇಶ ಒಂದನ್ನು ಬಿಟ್ರೆ ಉಳಿದ ಕಡೆ ಅವರು ನಿರೀಕ್ಷಿಸಿದಷ್ಟು ಸಹಕಾರಿಯಾಗಿಲ್ಲ. ಅದೇ ರೀತಿ ಸ್ವತಃ ಅವರ ತವರು ರಾಜ್ಯವಾದ ಗುಜರಾತ್ನಲ್ಲೂ ಕೂಡ ಮೋದಿ ಅವರ ನಂತರದ ಉತ್ತರಾಧಿಕಾರಿಗಳು ಅಲ್ಲಿ ಮುಖ್ಯಮಂತ್ರಿಗಳಾಗಿ ಆ ಸ್ಥಾನವನ್ನು ಅಲಂಕರಿಸೋ ಉತ್ತರಾಧಿಕಾರಿಗಳು ಯಾರಿಗೂ ಕೂಡ ಮೋದಿ ಅವರಷ್ಟೇ ಪ್ರಖರವಾದ ವರ್ಚಸ್ಸನ್ನ, ಪ್ರಭಾವವನ್ನು ರೂಢಿಸ್ಕೊಳ್ಳಿಕ್ಕಾಗ್ಲಿಲ್ಲ ಅನ್ನೋದೇ ನಮ್ಮ ಪ್ರಜಾಪ್ರಭುತ್ವದಲ್ಲಿನ ಒಂದು ದೊಡ್ಡ ವಿಪರ್ಯಾಸ. ಉಳಿದಂತೆ ಬಿಜೆಪಿ ಇತರ ರಾಜ್ಯಗಳಲ್ಲಿ ಎಲ್ಲೆಲ್ಲಿ NDA ಮೈತ್ರಿಕೂಟದ ಮುಖ್ಯಮಂತ್ರಿಗಳಿದ್ದಾರೋ ಅವರಲ್ಲಿ ಕಂಡು ಬರುವ ಒಂದು ರಾಜಕೀಯ ಪ್ರಬುದ್ಧತೆ ಮತ್ತು ಚಾಣಾಕ್ಷತೆ NDA ಇತರ ಅಂದ್ರೆ ವಿಶೇಷವಾಗಿ ಇಂಡಿಯಾ ಮೈತ್ರಿಕೂಟದ ಮುಖ್ಯಮಂತ್ರಿಗಳಲ್ಲಿ ಅದು ಕಂಡು ಬರ್ತಾ ಇಲ್ಲ. ಪ್ರಜ್ಞಾಪೂರ್ವಕ ಅದರಲ್ಲೂ ವಿಶೇಷವಾಗಿ ಇಂಡಿಯಾ ಮೈತ್ರಿಕೂಟದ ಮುಂಚೂಣಿ ನಾಯಕ ರಾಹುಲ್ ಗಾಂಧಿ ಅವರ ನಫರತ್ ಕಾ ಬಜಾರ್, ಮೊಹಬ್ಬತ್ ಕಾ ದುಕಾನ್ ಅನ್ನೋ ಅವರದೇ ಬಾಯಲ್ಲಿ ಆಗಾಗ್ಗೆ ಹೊರಬರುವ ಆ ಸಿದ್ಧಾಂತ ಏನಿದೆ ಅದು ತಿರುಗುಮುರುಗಾಗ್ಬಿಟ್ಟು ಅವ್ರು ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವಿದೆಯೋ ಅಲ್ಲೆಲ್ಲ ದ್ವೇಷದ ಒಂದು ದೊಡ್ಡ ಮಾರುಕಟ್ಟೆ ಎದ್ದು ಕಾಣ್ತಾ ಇದೆ. ಮೋದಿ ಏನ್ ಮಾಡಿದ್ರು ಅದನ್ನು ವಿರೋಧಿಸೋದು, ಮೋದಿ ಯಾವ ಕಾರ್ಯಕ್ರಮವನ್ನು ತಂದ್ರು ಕೂಡ ಅದನ್ನ ಖಂಡಿಸೋದು, ಮೋದಿ ಅನುಸರಿಸಿದ ಯಾವುದೇ ನೀತಿಯನ್ನು ಕೂಡ ಸುಖ ಸುಮ್ಮನೆ ವಿರೋಧಿಸ್ತಾ ಹೋಗೋದು. ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಮೆಚ್ಚಿಸಬಹುದು, ರಾಹುಲ್ ಗಾಂಧಿ ಅವ್ರನ್ನ ಸಂತೃಪ್ತಿ ಪಡಿಸಬಹುದು ಅನ್ನೋ ಭಾವನೆ
ಕಾಂಗ್ರೆಸ್ ಅಧಿಕಾರವಿರುವ ಬಹುತೇಕ ರಾಜ್ಯಗಳಲ್ಲಿ ಎದ್ದು ಕಾಣ್ತಾ ಇರೋದು ಅತ್ಯಂತ ವಿಷಾದನೀಯ ಸಂಗತಿ. ಅಲ್ಲೆಲ್ಲ ಜನ ಬೇಸತ್ತಿದ್ರೆ ಆಶ್ಚರ್ಯ ಇಲ್ಲ. ಅಲ್ಲೂ ಕೂಡ ಜಡತ್ವ, ನಾಯಕತ್ವದಲ್ಲಿ ಜಡತ್ವ ಎದ್ದು ಕಾಣ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಮತ್ತು ಅವರು ಓರಿಗೆ ಎಲ್ಲ ರಾಜಕಾರಣಿಗಳು, ಕೇವಲ ಕಾಂಗ್ರೆಸ್ ಪಕ್ಷದವರು ಅಷ್ಟೇ ಅಲ್ಲ, ಕರ್ನಾಟಕವನ್ನ ಇದುವರೆಗೂ ಕಳೆದ 35-40 ವರ್ಷಗಳಿಂದ ಕರ್ನಾಟಕದ ರಾಜಕಾರಣವನ್ನ ನಿರ್ವಹಿಸ್ತಾ ಇರುವವರು ಎಲ್ಲರೂ ಕೂಡ 1983-85 ಬ್ಯಾಚ್ನ ರಾಜಕಾರಣಿಗಳು. 1983 ಮತ್ತು 85 ಅಸೆಂಬ್ಲಿ ಚುನಾವಣೆಗಳಲ್ಲಿ ಗೆದ್ದು ಬಂದವರೇ ಇವತ್ತಿಗೂ ಕೂಡ ವಿವಿಧ ಪಕ್ಷಗಳಲ್ಲಿ ತಮ್ಮ ಯಜಮಾನಿಕೆಯ ಹಿಡಿತವನ್ನ ಸಡಿಸಿಲ್ಲ. ಹೀಗಾಗಿ ಅಲ್ಲೂ ಕೂಡ ಜಡತ್ವ ಕಾಣಿಸ್ತಾ ಇದೆ, ಏಕತಾನತೆ ಕಾಣ್ತಾ ಇದೆ. ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಜಾಯಮಾನವೆಲ್ಲೂ ಕಾಣಿಸ್ತಾ ಇಲ್ಲ. ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಮುಖ್ಯಮಂತ್ರಿಯ ಬದಲಾವಣೆ ಆಗುತ್ತೆ ಆಗಲ್ಲ ಅನ್ನೋ ಚರ್ಚೆ ಮುಂಚೂಣಿಗೆ ಬಂದಿದೆ. ಅದೇ ರೀತಿ ಭಾರತೀಯ ಜನತಾ ಪಕ್ಷ, ಪ್ರತಿಪಕ್ಷವಾಗಿರೋ ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಬೇಕು ಬೇಡ ಅನ್ನೋ ಒಂದು ವಿವಾದ ಆಗಾಗ್ಗೆ ತಲೆ ಎತ್ತುತ್ತಾ ಇದೆ. ಅಂದ್ರೆ ಜನಕ್ಕೆ ಸಮಾಧಾನ ಇಲ್ಲ. ಅಂದ್ರೆ ಪಕ್ಷದ ಕಾರ್ಯಕರ್ತರುಗಳಿಗೆ, ಶಾಸಕರುಗಳಿಗೆ ಸಮಾಧಾನವಿಲ್ಲ. ಬಹುತೇಕ ರಾಜಕೀಯ ಪಕ್ಷಗಳಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಇದು ಶಾಸಕರು ಮತ್ತು ಸಂಸದರ ರಾಜಕೀಯ ಅಧಿಕಾರವನ್ನೇ ಮೊಟಕುಗೊಳಿಸಿದೆ ಅಂತ ಕಾಣುತ್ತೆ. ಅವರ ನಮ್ಮ MLAಗಳು ಮತ್ತು MP ಗಳ ರಾಜಕೀಯ ಅಧಿಕಾರಕ್ಕಾಗಿ ಪ್ರಜೆಗಳೇ ಹೋರಾಡಬೇಕಾದ ಒಂದು ವಿಚಿತ್ರ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಯಾಕಂತಂದ್ರೆ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾದ ಭಿನ್ನಾಭಿಪ್ರಾಯವನ್ನು ಪ್ರಕಟಿಸಲಿಕ್ಕೂ ಕೂಡ ಅವರಿಗೆ ಅಧಿಕಾರ ಇಲ್ಲ. ಶಾಸಕಾಂಗೀಯ ಪಕ್ಷದ ನಾಯಕರು ಮತ್ತು ಸಂಸದೀಯ ಪಕ್ಷದ ನಾಯಕರ ಆಧಿಪತ್ಯದಲ್ಲೇ ತಮ್ಮ ಬದುಕನ್ನು, ರಾಜಕೀಯ ಬದುಕನ್ನ ಉಳಿಸ್ಕೊಂಡು ಹೋಗಬೇಕಾದ ಅನಿವಾರ್ಯತೆ. ಆಗಾಗ್ಗೆ ಬಂಡಾಯವಿದ್ದಾಗ್ಲೆಲ್ಲ ಅದರ ಪರಿಣಾಮವನ್ನ ಅನುಸರಿಸಲೇಬೇಕಾಗಿದೆ. ಅನೇಕ ಸಾರಿ ಇಂತಹ ಬಂಡಾಯಗಳು ಒಂದು ಪರ್ಯಾಯ ರಾಜಕೀಯ ಶಕ್ತಿಯ ಉಗಮಕ್ಕೆ ಕಾರಣವಾಗಿರ್ಬೋದು. ಆದ್ರೆ ಬಂಡಾಯಕ್ಕೆ ಹೆದರ್ತಾರೆ. ಯಾಕಂತಂದ್ರೆ ಇವತ್ತಿನ ರಾಜಕಾರಣಗಳೆಲ್ಲ ವೃತ್ತಿ ರಾಜಕಾರಣಿಗಳು. ರಾಜಕಾರಣವನ್ನ ಒಂದು ಜೀವನ ಭದ್ರತೆಯ ಅತ್ಯಂತ ಸುರಕ್ಷಿತವಾದ ವೃತ್ತಿ ಮತ್ತು ಪ್ರವೃತ್ತಿಯಾಗಿ ಅವ್ರು ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ರಾಜಕಾರಣದಲ್ಲಿ ಅಂದ್ರೆ ಒಂದು ಚುನಾಯಿತ ಹುದ್ದೆಗೆ ಚುನಾಯಿತ ಪ್ರತಿನಿಧಿ ಅನ್ಸ್ಕೊಳ್ಳೋದೇ ಒಂದು ಎಲೆಕ್ಷನ್ ಗೆದ್ಬಿಟ್ರೆ ಸಾಕು, ಅದೊಂದು ಐಷಾರಾಮಿ ಬದುಕಿನ ರಹದಾರಿ, ಸುಲಭದ ಶ್ರೀಮಂತಿಕೆ ಮತ್ತು ಎಲ್ಲ ಬಗೆಯ ಸುಖ ಜೀವನಕ್ಕೆ ರಹದಾರಿ ಅನ್ನೋ ರೀತಿಯ ಒಂದು ಭಾವನೆ ಮೂಡಿರೋದ್ರಿಂದ ರಾಜಕಾರಣಗಳ ಮಕ್ಕಳೆಲ್ಲ ರಾಜಕಾರಣಗಳೇ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಅದಕ್ಕೋಸ್ಕರವೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಕೆಂಪು ಕೋಟೆಯ ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಕೂಡ ಕನಿಷ್ಠ 1 ಲಕ್ಷ ಜನ ಯುವಜನರು, ಅಂದ್ರೆ ಯಾವುದೇ ರಾಜಕೀಯ ಕೌಟುಂಬಿಕ ಹಿನ್ನೆಲೆ ಇಲ್ಲದೆ ಇರೋರು ರಾಜಕಾರಣಕ್ಕೆ ಪ್ರವೇಶ ಮಾಡುವಂತ ಒಂದು ಧೈರ್ಯ ಮಾಡಬೇಕು, ಜನಸೇವೆಗೆ ಸಮರ್ಪಣೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಸಾರ್ಥಕವಾಗುತ್ತೆ ಹೇಳಲಿಕ್ಕಾಗಲ್ಲ. ಇಡೀ ರಾಜಕೀಯ ಬದುಕನ್ನ ಜಾತೀಯತೆ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಮತ್ತು ನಿರ್ಲಜ್ಜ ಭ್ರಷ್ಟಾಚಾರ ಆವರಿಸಿಕೊಂಡಿರೋದ್ರಿಂದ ಯಾವುದೇ ನಾಯಕರು ಕೂಡ ಇತರ ನಾಯಕರ ವಿರುದ್ಧ ಕಲ್ಲು ತೂರೋ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಪರಸ್ಪರ ಗಾಜಿನ ಮನೆಯಲ್ಲಿ ಸೆಟ್ಲ್ ಆಗಿರೋದ್ರಿಂದ ಕಲ್ಲು ತೂರೋದು ಕೂಡ ಕಷ್ಟವಾಗ್ಬಿಟ್ಟಿದೆ. ಇದರ ಮಧ್ಯೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈಗಾಗಲೇ ಆ ಮುಖ್ಯಮಂತ್ರಿ ಪದವಿಯಲ್ಲಿ 20 ವರ್ಷಗಳನ್ನ ಪೂರೈಸ್ಬಿಟ್ಟಿದ್ದಾರೆ. 2005ರಿಂದ ಸತತವಾಗಿ ಅವರು ಅದರ ಬಹುಪಾಲು ಅಂದ್ರೆ ಸುಮಾರು 16 ವರ್ಷಗಳ ಕಾಲ ಬಿಜೆಪಿಯ ಸಖ್ಯದಲ್ಲೇ ಇದ್ರು. ಮಧ್ಯಂತರ ಅವಧಿಯಲ್ಲಿ ಆಗಾಗ್ಗೆ ಲಾಲೂ ಪ್ರಸಾದ್ ಯಾದವ್ ಅಂದ್ರೆ ಸ್ವಯಂ ಘೋಷಿತ ಸೆಕ್ಯುಲರ್ ಪಾರ್ಟಿಗಳ ಸಖ್ಯದಲ್ಲೂ ಕೂಡ ಇದ್ರು. ಮತ್ತೆ ಅವರು ಮರಳಿ NDA ಮೈತ್ರಿಕೂಟಕ್ಕೆ ಬಂದಿದ್ದಾರೆ. ಆದ್ರೆ ನಿತೀಶ್ ಕುಮಾರ್ರ ವಿಶೇಷತೆ ಏನು ಅಂದ್ರೆ, ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಅನೇಕ ರಾಜಕೀಯ ಹೊಯ್ದಾಟದಲ್ಲಿ ಸಿಲುಕೊಂಡಾಗ್ಲೂ ಕೂಡ ವ್ಯಕ್ತಿಗತವಾಗಿ ಪ್ರಾಮಾಣಿಕತೆ, ದೂರದರ್ಶಿತ್ವ ಮತ್ತು ಇದ್ದಿದ್ರಲ್ಲೇ ಸಜ್ಜನಿಕೆಯನ್ನು ಉಳಿಸ್ಕೊಳ್ಬಹುದು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಅದೇ ತಲೆಮಾರಿಗೆ ಸೇರಿದ ನವೀನ್ ಪಟ್ನಾಯಕ್ 24 ವರ್ಷಗಳ ಅಬಾಧಿತ ಆಳ್ವಿಕೆಯ ನಂತರ ಕಳೆದ ವರ್ಷ ಒರಿಸ್ಸಾದ ಮುಖ್ಯಮಂತ್ರಿಯಾಗಿ ನಿರ್ಗಮಿಸಿದ್ದಾರೆ. ಅಲ್ಲಿ ಹೊಸ ಪಕ್ಷದ ಹೊಸ ಮುಖ್ಯಮಂತ್ರಿಯ ಸರ್ಕಾರ ಅಲ್ಲಿ ಬಂದಿದೆ. ಇದ್ರ ಜೊತೆಗೆ ದಿಲ್ಲಿಯಲ್ಲಿ ಒಂದು ಹೊಸ ಪ್ರಯೋಗ ನಡೀತು. 10 ವರ್ಷಗಳ ಹಿಂದೆ ಆಮ್ ಆದ್ಮಿ ಪಕ್ಷ ಅನ್ನೋ ಒಂದು ಹೊಸ ರಾಜಕೀಯ ಶಕ್ತಿಯ ಉಗಮವಾಗಿತ್ತು. ಸಾಂಪ್ರದಾಯಿಕ ಪಕ್ಷ ರಾಜಕಾರಣದ ಬದಲು ವಿದ್ಯಾವಂತ ಮಧ್ಯಮ ವರ್ಗದವರು, ಅನೇಕ ವಿವಿಧ ವೃತ್ತಿವಂತ ಪರಿಣಿತರಿದ್ದಂತಹ ಒಂದು ರಾಜಕೀಯ ಅಲೆಯಲ್ಲಿ ಹೊರಹೊಮ್ಮಿತು. ಅದು ಅತ್ಯಂತ ಯಶಸ್ವಿ ಪ್ರಯೋಗ ಕೂಡ ಆಯ್ತು. ದಿಲ್ಲಿ ಹೇಳಿ ಕೇಳಿ ಕೇಂದ್ರಾಡಳಿತ ರಾಜ್ಯ, ಕೇಂದ್ರಾಡಳಿತ ಒಂದು ಪ್ರದೇಶ, ಅದು ಪೂರ್ಣ ಪ್ರಮಾಣದ ರಾಜ್ಯವಲ್ಲ ನಿಜ. ಆದ್ರೆ ಅಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸೋಲನುಭವಿಸಿದ್ರು ಕೂಡ
ಸತತವಾಗಿ ಮೂರು ಅಸೆಂಬ್ಲಿ ಚುನಾವಣೆಗಳಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಬಗ್ಗು ಬಡಿದಂತಹ ಒಂದು ಸಾಧನೆ ಆ ಪಕ್ಷಕ್ಕಿದೆ. ಆ ಪಕ್ಷದ ಬಗ್ಗೆ ಜನ ಅನೇಕ ತರದ ಆಸೆಗಳನ್ನ ಇಟ್ಕೊಂಡಿದ್ರು, ಭ್ರಮೆಗಳನ್ನ ಇಟ್ಕೊಂಡಿದ್ರು. ಅಲ್ಲೂ ಕೂಡ ಕಳೆದ 1 ವರ್ಷದ ವಿದ್ಯಮಾನದಿಂದ ದಿಲ್ಲಿ ಮತದಾರರಿಗೆ ಕೂಡ ಭ್ರಮನಿರಸವಾಗಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಅದೇ ರೀತಿ ಹಳೆ ತಲೆಮಾರು ಅಂದ್ರೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ನೆರೆಯ ಅವಿಭಜಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಚಂದ್ರಬಾಬು ನಾಯ್ಡು ಸುಮಾರು 5 ವರ್ಷಗಳ ನಂತರ ಮತ್ತೆ ವಾಪಸ್ಸು ಆಂಧ್ರ ಪ್ರದೇಶ ರಾಜ್ಯಕ್ಕೆ ಮರಳಿದ್ದಾರೆ. ರಾಕ್ಷಸ ಬಹುಮತದೊಂದಿಗೆ ಮರಳಿರುವ ಚಂದ್ರಬಾಬು ನಾಯ್ಡು ತಮ್ಮ ಹಳೆಯ ಲಯವನ್ನ ಕಳ್ಕೊಂಡಿಲ್ಲ. ಅವರೊಬ್ಬ ಡೈನಾಮಿಕ್ ಚೀಫ್ ಮಿನಿಸ್ಟರ್, ಅವರೊಬ್ಬ ಫಾರ್ ಸೈಟೆಡ್ ಚೀಫ್ ಮಿನಿಸ್ಟರ್, ದೂರದರ್ಶಿತ್ವವುಳ್ಳ ಕ್ರಿಯಾಶೀಲ ಮುಖ್ಯಮಂತ್ರಿ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆಯ್ಕೆ ಆಗಿ ಬಂದ ಹಲವೇ ತಿಂಗಳಲ್ಲಿ ಮೊನ್ನೆ ತಾನೇ ನಡೆದ ಒಂದು ಸಾರ್ವಜನಿಕ ಸಭೆಯಲ್ಲಿ 2 ಲಕ್ಷ ಕೋಟಿಯಷ್ಟು ವಿದೇಶಿ ಬಂಡವಾಳ ಹೂಡಿಕೆಯನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಮ್ಮೆ ಆಂಧ್ರ ಪ್ರದೇಶದಲ್ಲಿ ನಿಂತೇ ಹೋಗಿದ್ದ ಆ ಜಾಗತೀಕರಣ ಆಧಾರಿತ ಆರ್ಥಿಕ ನೀತಿಯ ಪುನಶ್ಚೇತನಕ್ಕೆ ಕೈ ಹಾಕಿದ್ದಾರೆ. ಅವರೊಬ್ಬ ಪ್ರಯೋಗಶೀಲ ಮುಖ್ಯಮಂತ್ರಿ. ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆ ವೇವ್ ಲೆಂತ್ ಏನಿದೆ ಅದಕ್ಕೆ ತಕ್ಕಂತೆ ಸಾಗಬಲ್ಲ ಒಂದು ಅಪಾರವಾದ ಅನುಭವ ಮತ್ತು ಚಾಕಚಕ್ಯತೆ ಅವರಲ್ಲಿದೆ. ವಯಸ್ಸಾದ್ರೂ ಕೂಡ ಆ ಚಲನಶೀಲತೆಯನ್ನು ಉಳಿಸ್ಕೊಂಡಿದ್ದಾರೆ. ಇದೇ ತರ ಯೋಗಿ ಆದಿತ್ಯನಾಥ್ ಹೇಳಿ ಕೇಳಿ ಒಬ್ಬ ಸನ್ಯಾಸಿ. ಅವ್ರಿಗೆ ಮೋದಿ ಅವರ ತರವೇ ಯಾವುದೇ ಕೌಟುಂಬಿಕ ಮುಲಾಜುಗಳಿಲ್ಲ, ಮುಲಾಜುಗಳಿಲ್ಲ. ಯಾರೂ ಅವ್ರಿಗೆ ಜಾತಿವಾದಿ, ಕುಟುಂಬವಾದಿ ಅಥವಾ ಸ್ವಜನ ಪಕ್ಷಪಾತಿ ಅನ್ನೋ ಆರೋಪ ಮಾಡ್ಲಿಕ್ಕಿಲ್ಲ. ಅವರೂ ಕೂಡ ಸಂಪ್ರದಾಯದ ಜೊತೆಗೆ ತಂತ್ರಜ್ಞಾನವನ್ನ ಬಳಸಿ ಒಂದು ಹೊಸ ರೀತಿಯ ಅಭಿವೃದ್ಧಿ ಮಾದರಿಯನ್ನ ದೇಶದ ಜನರಿಗೆ ಅನಾವರಣ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಆರಂಭವಾಗಿರುವ ಆ ಮಹಾಕುಂಭಮೇಳ, ಅದಕ್ಕೆ ಅವರು ಮಾಡಿರೋ ವ್ಯವಸ್ಥೆ ಏನಿದೆ, ಮೂಲ ಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಅದೊಂದು ಭಾರತಕ್ಕೆ ಒಂದು ದಿಕ್ಸೂಚಿ ಆಗಬಹುದು. ಇವೆಲ್ಲ ಕುಂಭಮೇಳದಂತಹ ಜಾತ್ರೆಗಳು 12 ವರ್ಷಕ್ಕೊಮ್ಮೆ ನಡೀಬಹುದು ಅಥವಾ ವರ್ಷಕ್ಕೊಮ್ಮೆ ನಡೀಬಹುದು. ಆದ್ರೆ ಅದಕ್ಕೆ ಬೇಕಾದಂತ ಸಿದ್ಧತೆ, ಸಾಮಾನ್ಯವಾಗಿ ಒಂಥರ ನಿರ್ಲಿಪ್ತತೆಯನ್ನು ತೋರೋ, ಜಡತ್ವವನ್ನು ಪ್ರದರ್ಶಿಸೋ ಸರ್ಕಾರಿ ಯಂತ್ರವನ್ನ ಇಂಥ ವಿಶೇಷ ಸಂದರ್ಭದಲ್ಲಿ ಹೇಗೆ ಕ್ರಿಯಾಶೀಲವಾಗಿ ಬಳಸ್ಕೊಳ್ಬೇಕು ಅನ್ನೋದನ್ನ ಇದೀಗ ದೇಶದವರಿಗೆ ಒಂದು ಹೊಸ ಮಾದರಿಯನ್ನು ಇಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ಕಾದು ನೋಡ್ಬೇಕಾಗಿದೆ. ಈ 40-45 ದಿನಗಳ ಕಾಲ ಪ್ರಯಾಗ್ರಾಜ್, ಹಿಂದಿನ ಅಲಹಾಬಾದ್ ನಗರದ ಆ ತ್ರಿವೇಣಿ ಸಂಗಮದಲ್ಲಿ ದಡದಲ್ಲಿ ನಡೀತಾ ಇರೋ ಮಹಾಕುಂಭಮೇಳ ಭಾರತದ ಐಕ್ಯತೆ ಮತ್ತು ಭಾವೈಕ್ಯತೆಗೆ ಪ್ರೇರಣೆ ಆಗ್ಲಿ ಅನ್ನೋ ಆಶಯ ಎಲ್ರದು. ಈ ಮಧ್ಯೆ ಮಹಾರಾಷ್ಟ್ರದಲ್ಲಿ ಒಂದು ಹೊಸ ತಲೆಮಾರಿನ ಮುಖ್ಯಮಂತ್ರಿಯ ಪುನರಾಗಮನ ಆಗಿದೆ. ದೇವೇಂದ್ರ ಫಡ್ನವೀಸ್ ತಮ್ಮ ಮೈತ್ರಿಕೂಟದ ಎಲ್ಲ ಬಗೆಯ ಒತ್ತಡಗಳನ್ನ, ಬಹುಮುಖಿ ಒತ್ತಡಗಳನ್ನ ನಿಭಾಯಿಸಿ ಮಹಾರಾಷ್ಟ್ರವನ್ನು ಕೂಡ ಒಂದು ಮಹಾರಾಷ್ಟ್ರ ಮಾಡೆಲ್ ಅನ್ನೋ ರೀತಿಯಲ್ಲಿ ಒಂದು ಹೊಸ ಆಡಳಿತ ಮಾದರಿಯನ್ನು ರೂಪಿಸಬೇಕಾಗಿದೆ. ಯಾವ ರೀತಿ ಮೋದಿ ಅವರು ಗುಜರಾತ್ ಮಾಡೆಲ್ ಮಾಡಿದ್ರು, ಎಸ್.ಎಂ. ಕೃಷ್ಣ ಅವರು ಕರ್ನಾಟಕವನ್ನ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಮಾಡಿ ತೋರಿಸಿದ್ರು, ಚಂದ್ರಬಾಬು ನಾಯ್ಡು ಅವರು ಯಾವ ರೀತಿ ಹೈದರಾಬಾದನ್ನ ಒಂದು ಆಧುನಿಕ ನಗರವಾಗಿ ಮಾಡಿ ತೋರಿಸಿದ್ರು, ಅದಕ್ಕಿಂತ ದೊಡ್ಡ ಸವಾಲು ಫಡ್ನವೀಸ್ ತರದ ಹೊಸ ತಲೆಮಾರಿನ ರಾಜಕಾರಣಗಳಲ್ಲಿದೆ. ಕರ್ನಾಟಕದಲ್ಲೂ ಕೂಡ ತಲೆಮಾರಿನ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಅದರಿಂದಾಗನೇ ಎರಡೂ ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಆಂತರಿಕ ತುಮುಲ ನಡೀತಾ ಇದೆ. ಅದು ಪ್ರಜಾಪ್ರಭುತ್ವದ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದೆ. ಈ ಮಧ್ಯೆ ಮಾಜಿ ಪ್ರಧಾನಿ ದೇವೇಗೌಡರು ದೈಹಿಕವಾಗಿ ದುರ್ಬಲರಾಗಿದ್ರು ಕೂಡ ರಾಜಕೀಯವಾಗಿ ಇನ್ನೂ ಚೈತನ್ಯಶಾಲಿಯಾಗಿದ್ದಾರೆ. ಆದ್ರೆ ಅವರ ಪಕ್ಷದ ಅಸ್ತಿತ್ವ ಪ್ರಾದೇಶಿಕ ಪಕ್ಷ ಅನ್ನೋ ಪರಿಕಲ್ಪನೆಗೆ ಒಂದು ದೊಡ್ಡ ಸವಾಲಾಗಿದೆ. ಈಗಾಗಲೇ ಕೇಂದ್ರದಲ್ಲಿ ಸಚಿವರಾಗಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ತಮ್ಮ ಸ್ಥಳೀಯ ಮತ್ತು ರಾಜ್ಯ ಮಟ್ಟದ ಒತ್ತಡಗಳನ್ನು ನಿಭಾಯಿಸ್ಬಿಟ್ಟು ಜಾತ್ಯತೀತ ಜನತಾದಳ ಅನ್ನೋ ಏಕೈಕ ಪ್ರಾದೇಶಿಕ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸೊ ಎಲ್ಲ ದೃಷ್ಟಿಯಿಂದ ರಾಜ್ಯ ಮತ್ತು ರಾಷ್ಟ್ರದ ದೃಷ್ಟಿಯಿಂದ, ವಿಶೇಷವಾಗಿ ನೆರೆಯ ತಮಿಳುನಾಡು ರಾಜ್ಯದಲ್ಲಿ ಕೂಡ ಅಷ್ಟೇ 1967ರಿಂದ ನಿರಂತರವಾಗಿ ಅಬಾಧಿತವಾಗಿ 57 ವರ್ಷಗಳ ಕಾಲ ಈ ದ್ರಾಮುಕ ಪಕ್ಷಗಳ ಕಪಿಮುಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ತಮಿಳುನಾಡು. ತಮಿಳುನಾಡಿನ ಪ್ರತಿಭಾವಂತ ಜನ ದೇಶ ವಿದೇಶಗಳಲ್ಲಿ ತಮ್ಮ ಪರಿಶ್ರಮ ಮತ್ತು ದೂರದರ್ಶಿತ್ವದಿಂದ ನಾಯಕತ್ವವನ್ನು ತೋರಿದ್ರು ಕೂಡ ತಮಿಳುನಾಡಿನ ರಾಜಕಾರಣ ಜಡತ್ವಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅದರಲ್ಲೂ ಕರುಣಾನಿಧಿ ಕುಟುಂಬದ ಕಪಿಮುಷ್ಟಿಯಲ್ಲಿ ಸಿಕ್ಕೊಂಡಿರೋ ತಮಿಳುನಾಡು ಕೂಡ ಹೊಸ ಬಗೆಯ ರಾಜಕೀಯ ತಂಗಾಳಿ ಬೀಸಬೇಕಾಗಿದೆ. ಈ ಸಾರಿಯ ಪೊಂಗಲ್ ಹಬ್ಬದ ನಂತರ ಆ ಥರದ ಒಂದು ಸಂಕ್ರಮಣ ಕಾಲಕ್ಕೆ ತಮಿಳುನಾಡಿನ ಮತದಾರರು, ಅಲ್ಲಿನ ಪ್ರಜ್ಞಾವಂತ ಜನ ತಯಾರಾಗ್ತಾರೋ ಏನೋ ಕಾದು ನೋಡ್ಬೇಕಾಗಿದೆ. ಕೇರಳದಲ್ಲೂ ಕೂಡ ನಿರಂತರವಾಗಿ ಒಂದು ರೊಟೇಷನ್ ಸಿಸ್ಟಮ್
ಕಮ್ಯುನಿಸ್ಟ್ ಮೈತ್ರಿಕೂಟ, ಕಾಂಗ್ರೆಸ್ ಮೈತ್ರಿಕೂಟ, LDF ಮೈತ್ರಿಕೂಟ, UDF ಮೈತ್ರಿಕೂಟದ ಅವೆರಡರ ಹೊರತಾಗಿ ಬೇರೆ ಮಾದರಿಯ ಆಡಳಿತ ಅಲ್ಲಿ ಬೇಕಿದೆ. ಕೇರಳದಲ್ಲಿ ಕೂಡ ಬಹುಶಃ ಸಂಕ್ರಮಣಕ್ಕೆ ತಯಾರಾಗ್ತಿದ್ದಾರೆ ಅಂತ ಕಾಣುತ್ತೆ. ಆದ್ರೆ ಏನ್ ಮಾಡ್ಬೇಕು? ಅಲ್ಲಿ ಒಂದು ಸುರಕ್ಷಿತ ತಾಣವನ್ನಾಗಿ ಆರಿಸ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಹೈಕಮಾಂಡು. ವಯನಾಡು ಕ್ಷೇತ್ರವನ್ನ ಮೊದಲು ಹಿರಿಯಣ್ಣ ರಾಹುಲ್ ಗಾಂಧಿ, ಅದ ನಂತರ ಅವರ ಕಿರಿಯ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ವಶಪಡಿಸಿಕೊಂಡಿದ್ದಾರೆ. ಅದರಿಂದ ಕೇರಳದ ಕಾಂಗ್ರೆಸ್ ಅಲ್ಲಿ ಕೂಡ ಏನಾದ್ರೂ ಬದಲಾವಣೆ ಆಗುತ್ತಾ? ಇಡೀ ದೇಶ ಬದಲಾಗಬಹುದು. ಒಂದ್ ಮಾತ್ರ ಬದಲಾಗದು, ಯಾವ್ದು ಅಂತಂದ್ರೆ ರಾಷ್ಟ್ರದ ಅತ್ಯಂತ ಪುರಾತನ ಪಕ್ಷವಾದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಬದಲಾಗುವ ಸಾಧ್ಯತೆನೇ ಕಾಣ್ತಾ ಇಲ್ಲ. ಅಲ್ಲಿ ಪದಾಧಿಕಾರಿ ಯಾರೇ ಇರಬಹುದು, ಸರ್ವಾಧಿಕಾರಿಗಳು ಶ್ರೀಮತಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮಾತ್ರ. ಈ ವ್ಯವಸ್ಥೆ ಬದಲಾದಾಗ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಆಂತರಿಕ ಪ್ರಜಾಪ್ರಭುತ್ವ ತನ್ನ ಸಹಜ ಲಯವನ್ನು ಪಡ್ಕೊಂಡಾಗ ಆ ಪಕ್ಷಕ್ಕೆ ಜೀವಂತಿಕೆ ಬರುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ.